ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಸ್ಪೆಷಲಪ್ಪ ಅಂತೇಳಿದ್ರೆ, ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ. ಸೊ ನಾವೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ. ನಮ್ಮಮ್ಮನೂ ಸಹ ಊರಿಂದ ಮೊಮ್ಮಗನ ಡ್ಯಾನ್ಸ್ ನೋಡೋಕ್ಕೆ ಬಂದಿದ್ರು. ಮಾಡಿ ಒಂದು ಸ್ಟೆಪ್ ಆಗಿ ಇತರ್ವಂಗೆ ಡ್ಯಾನ್ಸಾಗೆ ಡ್ರೆಸ್ ಎಲ್ಲ ಮನೆಯಿಂದನೇ ರೆಡಿ ಮಾಡಿಕೊಂಡು ಹೊರಟು. ಯಾವತ್ತೂ ಒಂದೊಂದು ಫೋಟೋ ಕೊಡಲ್ಲ, ಫೋಟೋ ಬಾಂಬರು ಓಡೇ ಹೋಗ್ತಾನೆ ಏನಾದರೂ ಫೋಟೋಸು ವೀಡಿಯೋಸ್ ಮಾಡ್ತಾ ಇದ್ರೆ. ಸ್ಕೂಲ್ ಹತ್ರ ಅಂತೂ ಒಂದು ದೊಡ್ಡ ಜಾತ್ರೆನೇ ನಡೆದಿತ್ತು. ಫುಲ್ ಮಕ್ಕಳೆಲ್ಲ ಓಡಾಡಿಕೊಂಡು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದರು. ಡೆಕೋರೇಷನ್ನು, ಲೈಟಿಂಗ್ಸು, ಬ್ಯಾಂಡ್ ಸೆಟ್, ಮ್ಯೂಸಿಕ್ಕು ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು ಸ್ಕೂಲಿಂದ. ನೆಕ್ಸ್ಟ್ ಎತ್ತರ್ವ ಅವ್ರ ಮ್ಯಾಮ್ ಬಂತು, ಎತ್ತರ್ವನ ಕರ್ಕೊಂಡು ಹೋದ್ರು. ಸವಿತಾ ಮ್ಯಾಮ್ ಅಂತ, ತುಂಬ ಚೆನ್ನಾಗಿ ನೋಡ್ಕೋತಾರೆ ಎತ್ತರ್ವನ. ಎತ್ತರ್ವಂಗೂ ಸಹ ಸವಿತಾ ಮ್ಯಾಮ್ ಅಂದರೆ ತುಂಬ ಇಷ್ಟ. ಆದರೂ ಅವತ್ತು ನಾನು ಅಮ್ಮ ಎಲ್ಲ ಹೋಗಿದ್ರಿಂದ ಅಲ್ಲಿ ಅವನಿಗೆ ಕ್ಲಾಸಲ್ಲಿ ಕೂರೋಕ್ಕೆ ಇಷ್ಟ ಆಗಿಲ್ಲ. ಹೆಂಗೆ ಒಳಗೋದ್ನೋ ಹಂಗೆ ವಾಪಸ್ ಹೊರಗೆ ಬಂದ. ನಾನು ಅಮ್ಮನ ಜೊತೆನೇ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಟ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ದ. ಸ್ಮೈಲ್ ಮಾಡಬೇಕು, ಖುಷಿಯಾಗಿರ್ಬೇಕು. ಇವತ್ತೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ ನಿನ್ನ ಫ್ರೆಂಡ್ ಇದ್ದಾರೆ. ಹಾಯ್ ಈತನ್ ಡ್ಯಾನ್ಸ್. ಹಾಯ್ ಹಾಯ್ ಮನಸ್ವಿ. ಸ್ಕೂಲ್ಗೆ ಹೋಗಿದ ತಕ್ಷಣ ಮತ್ತೆ ಎತ್ತರೋ ಫುಲ್ ಡಲ್ ಆಗೋದ. ಅದಕ್ಕೆ ನಾನು ಅಲ್ಲೇ ಕೂತ್ಕೊಂಡು ಅವನ ಜೊತೆನೇ ಕ್ಲಾಸ್ ಒಳಗೆ ಕೂತ್ಕೊಂಡೆ ಫೋಟೋಸ್ ಎಲ್ಲ ತಗೊಂಡ್ವಿ. ಮತ್ತು ಈವ್ನಿಂಗ್ ಅಲ್ಲಿ ಚಾಟ್ಸ್ ಎಲ್ಲ ಇತ್ತು ಸ್ಕೂಲ್ ಹತ್ರನೇ. ಹಂಗೆ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಹೊರಗಡೆ ಕರ್ಕೊಂಡು ಬಂದೆ. ಅಲ್ಲಿ ಚುರುಮುರಿ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಫ್ಲೇವರ್ ಸಖತ್ತಾಗಿತ್ತು. ನೆಕ್ಸ್ಟ್ ಚಾಟ್ಸ್ ಎಲ್ಲ ತಿನ್ಕೊಂಡು ಒಳಗೆ ಬಂದರೆ ಮಕ್ಕಳೆಲ್ಲ ಫುಲ್ಲು ಕಲರ್ಫುಲ್ಲಾಗಿ ಎಲ್ಲ ರೆಡಿಯಾಗಿ ಕೂತಿದ್ರು ಡ್ಯಾನ್ಸ್ಗೆ. ಎಷ್ಟು ಕಲರ್ಫುಲ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಒಂದೊಂದು ಮಕ್ಳಿಗೂ ಒಂದೊಂದು ಕ್ಲಾಸಿಗೂ ಒಂದೊಂದು ಥರ ಡ್ರೆಸ್ ಅಲ್ವಾ, ತುಂಬ ಮುದ್ದಾಗಿತ್ತು ಎಲ್ಲರ ಡ್ರೆಸ್ಸಸ್ ಕೂಡ. ನನಗೆ ನೋಡ್ತಾ ಇದ್ರೆ ನಂದು ಚೈಲ್ಡ್ಹುಡ್ ನೆನಪಾಗ್ತಾ ಇತ್ತು, ನಾವು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಹೋಗ ಮಗನೇ, ಇಲ್ಲೆಲ್ಲ ಕೂತಿದ್ಯಾ? ಮಕ್ಳಿರೋ ಜಾಗಕ್ಕೆ ಹೋಗ್ಬೇಕು, ಇಲ್ಲಿ ಕೂತವ್ರೆ. ಹೋಗೋ. ಅಷ್ಟೊತ್ತಿಗೆ ಎತ್ತರ್ವನು ಕೂಡ ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಹಠ ಮಾಡ್ಕೊಂಡು ನನ್ನ ಜೊತೆನೇ ಕೂತ್ಕೊಂಡಿದ್ದ. ಎಲ್ಲ ಮಕ್ಕಳು ಕೂತ್ಕೊಂಡಿದ್ರೆ ಇವನು ಮಾತ್ರ ನನ್ನನ್ನು ಬಿಟ್ಟು ಆಚೆ ಈಚೆ ಅಳ್ಳಾಡ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಯಕ್ಷಿತಣ್ಣ ಬಂದರು. ಅವನ್ನ ಮೇಲೆ ಎತ್ಕೊಂಡೋಗಿ ಅವನ ಫ್ರೆಂಡ್ಸ್ ಜೊತೆ ಕೂರಿಸಿದ್ರು.
ಎಲ್ಲ ಫ್ರೆಂಡ್ಸ್ಗಳನ್ನೂ ಇಂಟ್ರೊಡಕ್ಷನ್ ಮಾಡ್ಕೊಡು ಮಗನ, ಯಾರ್ಯಾರು ಅಂತ. ಹಾಯ್ ಏನಿಲ್ಲ, ಹಾಯ್. ಲೈಟ್ ಹಾಕ್ತೀನಿ. ಓಕೆ, ಹಾಂ ಬನ್ನಿ ನೋಡಲ್ಲಿ. ರೆಡಿ ಸ್ಟಡಿ ಗೋ. ಯಾರು ಗೆದ್ದಿದ್ದೀಗ? ಹಾಂ ನೀ ಗೆದ್ದೆ, ವೆರಿ ಗುಡ್. ಹಾಂ ಆಯ್ತಾ ಇದೆ. ಏನು ಮಾಡ್ತಿದ್ಯಾ? ನಂದು ಮಾಡ್ತೀಯಾ? ಹಾಂ ವಿಡಿಯೋ ಮಾಡಿ. ಏನು ಹೇಳ್ತೀಯಾ? ಚಿಕ್ಕಪ್ಪ ನಾನು ಹೆದರಿಕೆ ಆಗ್ತಾಯಿದೆ, ನಾನು ಹೋಗ್ತಾ ಇಲ್ಲ, ದಡ್ಡ ನಾನು, ಅದಕ್ಕೆ ನೀನು ಜೊತೆಗಿರುತ್ತೆ. ನಾನು ಬಣ್ಣ ಹಾಸ್ ಮಾಡ್ಬೇಕು ನಿಂಗೆ. ಹಾಂ ಚೆನ್ನಾಗಿ ತೋರಿಸ್ತೆ ಬಿಡು. ಬಾಯ್ ಮಗನ ಈ ಕಡೆ ಬಾರ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳೆಲ್ಲ ಹೆಂಗೆ ನಿಂತಿದ್ದಾರೆ, ಹೆಣ್ಮಕ್ಳು. ಗಂಡು ಹುಡುಗ ಅಲ್ವಾ? ಮುಂದೆ ಬಾ, ಇಲ್ಲಿ ನೋಡಲ್ಲಿ ಅವ್ರು ಪೋಸ್ ಕೊಡ್ತಾರೆ ನೋಡಲ್ಲಿ, ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ನೀನು ಬಾ ನೋಡಿ, ಎಲ್ಲರ ಮೇಲೆ ಆಡ್ತಾರೆ. ಹಾಂ ಏನು ಎಂತ ತಕ್ಕೊಳ್ಳೋದು? ಬಾ ಮುಂದೆ ಹೋಗು. ಅಲ್ಲಿ ನೋಡು, ಅವ್ರ ಜೊತೆ ನಿಂತ್ಕೊ, ಒಂದು ಫೋಟೋ ಹೊಡಿತೀನಿ. ಹೋಗು ಒಂದು ಫೋಟೋ. ಹೆಂಗಿಡ್ಬೇಕು? ಕೈ ಕೊಡತ್ತಾರವಾ? ಹೈಫೈ ಮಾಡಿ, ಹೈಫೈ ಇರುತ್ತೆ, ಹೈಫೈ ಮಾಡಿ. ನೀವಿಬ್ರು ಒಂದೇ ಡ್ಯಾನ್ಸಾ? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಭುವನ್. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಕೇಳಿಸ್ತಾ ಇಲ್ಲ. ನಿನ್ನ ಹೆಸರೇನು? ನೋಡಿ ಅಲ್ಲಿ ಎತ್ತರ ಕರೀತಾ. ರೆಡಿ ಸ್ಟಡಿ. ಚಾಕ್ಲೇಟ್ ಬೇಡವಾ? ಸ್ಟೇಜ್ವರೆಗೂ ಬಂದು ಆಮೇಲೆ ಡ್ಯಾನ್ಸ್ ಮಾಡಲ್ಲ ಅಂತೇಳ್ಬಿಟ್ಟು ಅಲ್ಲಿ ಹಠ ಸ್ಟಾರ್ಟ್ ಮಾಡ್ದ. ಆಮೇಲೆ ಹೆಂಗೋ ನಾನು ಇಕ್ಷಿತಾನೆಲ್ಲ ಅವನು ಪಾಲಿಷ್ ಮಾಡಿ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಎಲ್ಲ ಹೇಳಿ ಲಾಸ್ಟ್ ಕೊನೆಗಂತೂ ಒಪ್ಕೊಂಡು ಧೈರ್ಯವಾಗಿ ಹೋಗ್ತಾ ಇದ್ದಾನೆ. ಇವಾಗ ಎತ್ತರ್ವ ಡ್ಯಾನ್ಸ್ ಮಾಡಲಿಕ್ಕೆ ಹೇಗೆ ಮಾಡ್ತಾನೆ ಅಂತ ನೋಡೋಣ.
ಅಂತೂ ಇಂತೂ ಫೈನಲಿ ಎತ್ತರ್ವ ಡ್ಯಾನ್ಸ್ ಮಾಡ್ದ ಸ್ಟೇಜ್ ಮೇಲೆ ಫಸ್ಟ್ ಟೈಮು. ಅವನಿಗೆ ಅಂಬ್ರೆಲಾ ಡ್ಯಾನ್ಸ್ ಇತ್ತು. ಎಲ್ಲ ಕ್ಲಾಸ್ಗೂ ಒಂದೊಂದು ಪ್ರಾಪರ್ಟಿ ಡ್ಯಾನ್ಸ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಆ್ಯನ್ಯುವಲ್ ಡೇ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ರಚ್ಚು, ರಾಘವಿ ಎಲ್ಲರೂ ಡ್ಯಾನ್ಸ್ ಇತ್ತು. ರಾಘವಿದು ಸಹ. ಹಂಗಾಗಿ ಎಲ್ಲರೂ ಬಂದಿದ್ದರು. ಮೋಕ್ಷ, ರಕ್ಷಣಾ ಎಲ್ಲರೂ ಬಂದಿದ್ದರು. ನಾವು